ತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಫೋಟೋಯಿಂದ ವಶೀಕರಣ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅವ್ರ ಹತ್ರ ಫೋಟೋ ಏನಾದ್ರು ಇದ್ರೆ ಫೋಟೋ ತಗೊಳ್ಳಿ ಸ್ನೇಹಿತರೆ. ಫೋಟೋ ಇಲ್ಲದವರು ಈ ಥರ ಒಂದು ಪೇಪರ್ನ ತಗೊಳ್ಳಿ ಸ್ನೇಹಿತರೆ. ಪೇಪರ್ನ ತಗೊಂಡು ಪೇಪರ್ ಮೇಲೆ ಈ ಥರ ಒಂದು ಗೊಂಬೆನ ಬರಿಬೇಕು ಸ್ನೇಹಿತರೆ. ಈ ಥರ ಒಂದು ಗೊಂಬೆನ ಬರೆದು ನೀವು, ಅದು ಹುಡುಗ ಆಗಿದ್ರೆ ಹುಡುಗನ ಗೊಂಬೆ ಬರೀರಿ ಸ್ನೇಹಿತರೆ, ಹುಡುಗಿ ಆಗಿದ್ರೆ ಹುಡುಗಿ ಗೊಂಬೆ ಜಸ್ಟ್ ಇಲ್ಲಿ ಏನಿದೆಯೋ ಇಲ್ಲಿ ಕೂದಲನ್ನ ಬರೀರಿ ಸ್ನೇಹಿತರೆ, ಸಾಕು. ಈ ಥರ ಬರೆದು ನೀವು ಹುಡುಗಿ ಗೊಂಬೆನ ಬರೆದು ಈ ಜಾಗದಲ್ಲಿ ಅವರ ಹೆಸರನ್ನು ಬರಿಬೇಕು ಸ್ನೇಹಿತರೆ. ಮೇಲ್ಗಡೆ ನಿಮ್ಮ ಹೆಸರು, ಕೆಳಗಡೆ ಅವ್ರ ಹೆಸರು ಸ್ನೇಹಿತರೆ. ಎರಡು ಹೆಸರನ್ನು ಬರೆದುಬಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಬ್ಬರ ಹೆಸರನ್ನು ಬರೆದಾದ್ಮೇಲೆ ಫೋಟೋ ಇದ್ದರೆ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರು ಅವ್ರ ಹೆಸರು ಬರೀರಿ. ಫೋಟೋ ಇಲ್ಲ ಅಂದರೆ ಇದನ್ನು ಬರೆದು ಪೇಪರ್ ಮೇಲೆ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಕೈಯಲ್ಲಿ ಅವ್ರ ಹೆಸರು ಪೇಪರ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಕೈಯಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ, ಅದನ್ನು ಮಂತ್ರ ಹೇಳ್ತಾ ಹೋಗಿ ಸ್ನೇಹಿತರೆ. ಆ ಮಂತ್ರನ ನೀವು 51 ಸಾರಿ ಹೇಳಬೇಕು ಸ್ನೇಹಿತರೆ. ಇದನ್ನು ನೀವು ಯಾವತ್ತು ಬೇಕಾದರೂ ಮಾಡಿ ಸ್ನೇಹಿತರೆ. ಅದಕ್ಕೆ ದಿನ ಇಲ್ಲ, ಟೈಮ್ ಇಲ್ಲ, ಸಮಯ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ನಿಮ್ಗೆ ಇಷ್ಟ ಬಂದಿದ್ದ ನೀವು ಮಾಡ್ಬೋದು, ಮಾಡಿ ಸ್ನೇಹಿತರೆ. ಅದಕ್ಕೆ ಮಂತ್ರನು ತುಂಬ ಚಿಕ್ಕದಾಗಿದೆ ಸ್ನೇಹಿತರೆ. ಮಂತ್ರ ಇದೆ: ಓಂ ಕ್ಲೀಂ ಕಾಮದೇವಾಯ್ ಮಂ ಅಗಚ್ಚ ಅಗಚ್ಚ ಅಮುಕಿ ವಶಂ ಕುರು ಕುರು ಸ್ವಾಹ. ಸಿಂಪಲ್ ಇದೆ ಸ್ನೇಹಿತರೆ. ಮಂತ್ರನು ನಾನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಷ್ಟೇ ಇದೆ: ಓಂ ಕ್ಲೀಂ ಕಾಮದೇವಾಯ್ ಮಂ ಅಗಚ್ಚ ಅಗಚ್ಚ ಅಮುಕಿ ಮಂ ವಶಂ ಕುರು ಕುರು ಸ್ವಾಹ. ಈಗ ಅಮುಕಿ ಅನ್ನೋ ಪ್ಲೇಸಲ್ಲಿ ಅಮುಕಿ ತೆಗೆದ್ಬಿಟ್ಟು ಅವ್ರ ಹೆಸರನ್ನ ಹಾಕಿ ಸ್ನೇಹಿತರೆ. ಈಗ ಎಕ್ಸಾಂಪಲ್ ಸೀತಾ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಓಂ ಕ್ಲೀಂ ಕಾಮ್ ದೇವಾಯ್ ಮಂ ಅಗಚ್ಚ ಅಗಚ್ಚ ಸೀತಾ ವಶಂ ಕುರು ಕುರು ಸ್ವಾಹ. ಈ ಥರ ಹೇಳಿ ಸ್ನೇಹಿತರೆ. ಅಮುಕಿ ಅನ್ನೋದು ಯೂಸ್ ಮಾಡಬಾರ್ದು ಪದನ. ಇದನ್ನು ಮಾಡಿ ನೋಡಿ ಸ್ನೇಹಿತರೆ, ಖಂಡಿತ ಆಗುತ್ತೆ ಸ್ನೇಹಿತರೆ. ಹಾಗೇ ಆಗುತ್ತೆ, ಇದು ತಪ್ಪಲ್ಲ, ಇದು ಸಿದ್ಧಾಂತ ಸ್ನೇಹಿತರೆ. ಎಲ್ರಿಗೂ ಮಂಗಳಕರವಾಗಲಿ ಸ್ನೇಹಿತರೆ. ಮಾಡಿ ಸ್ನೇಹಿತರೆ. ನಮಸ್ಕಾರ.